ಮಡೇನೂರು ಕೇಸ್ನಲ್ಲಿ ಮತ್ತೊಂದು ವಿಡಿಯೋ ರಿವೀಲ್ ಆಗಿದೆ. ಈಗ ಮನು ವಿರುದ್ಧ ಅತ್ಯಾಚಾರ ದೂರು ದಾಖಲಿಸಿದ್ರು ಸಂತ್ರಸ್ತೆ. ದೂರಿನ ದಾಖಲೆ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಸಂತ್ರಸ್ತೆ. ಕಳೆದ ಶನಿವಾರ ಬೆಳಗಿನ ಜಾವ 12:30ಕ್ಕೆ ಮನು ಮನೆಗೆ ಬಂದಿದ್ದ. ನನಗೆ ಮೂಗು ಮುಚ್ಚಿ ಬಲವಂತದಿಂದ ಎಣ್ಣೆ ಕುಡಿಸಿರ್ತಾನೆ. ನಾನು ಬೇಡ ಎಂದ ವ್ಯಕ್ತಿ ಮತ್ತೆ ಬಂದು ನನ್ನ ಮೇಲೆ ಅತ್ಯಾಚಾರ ಮಾಡಿರ್ತಾನೆ. ಆ ಟೈಮ್ನಲ್ಲಿ ಖಾಸಗಿ ವಿಡಿಯೋ ಮಾಡಿ ವಿಕೃತಿ ಮೆರೆದಿದ್ದಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ವಿಡಿಯೋ ಈಗ ರಿವೀಲ್ ಆಗಿದೆ ನೋಡಿ. ಮಡೇನೂರು ಕೇಸ್ನಲ್ಲಿ ಮತ್ತೊಂದು ವಿಡಿಯೋ ರಿವೀಲ್ ಆಗಿದೆ. ಈಗ ಮನು ವಿರುದ್ಧ ಅತ್ಯಾಚಾರ ದೂರನ್ನ ದಾಖಲಿಸಿದ್ರಲ್ಲ, ಅದೇ ಸಂತ್ರಸ್ತೆಯ ವಿಡಿಯೋ. ಕಂಪ್ಲೇಂಟ್ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಸಂತ್ರಸ್ತೆ. ಕಳೆದ ಶನಿವಾರ ಬೆಳಗಿನ ಜಾವ 12:30ಕ್ಕೆ ಮನೆಗೆ ಬಂದಿದ್ರಂತೆ. ನನಗೆ ಮೂಗು ಮುಚ್ಚಿ ಎಣ್ಣೆ ಕುಡಿಸಿರ್ತಾನೆ. ನಾನು ಬೇಡ ಎಂದ ವ್ಯಕ್ತಿ ಮತ್ತೆ ಬಂದು ನನ್ನ ಮೇಲೆ ಅತ್ಯಾಚಾರ ಮಾಡ್ದ. ಆ ಟೈಮ್ನಲ್ಲಿ ಖಾಸಗಿ ವಿಡಿಯೋ ಮಾಡಿ ವಿಕೃತಿಯನ್ನ ಮೆರೆದಿದ್ದಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದಂಥ ಒಂದು ವಿಡಿಯೋ ಈಗ ರಿವೀಲ್ ಆಗಿರೋದು ನೋಡಿ. ಎಲ್ಲ ವಿಡಿಯೋಗಳು ಹೊರಗಡೆ ಬರ್ತಾನೆ ಇದ್ದಾವೆ. ಅದೇ ಯುವತಿ ಈ ಹಿಂದೆ ಹೇಳ್ತಾರೆ, ನನ್ನ ಮನು ನಡುವೆ ಬಹಳಷ್ಟು ಸಮಸ್ಯೆಗಳಿದ್ದಾವೆ, ಅದನ್ನೆಲ್ಲ ನಾನು ಸಹಿಸ್ಕೊಂಡು ಹೋಗ್ತೀನಿ ಅಥವಾ ಅದೆಲ್ಲ ನಾವು ಸರಿಪಡಿಸ್ಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಅದಾದ ನಂತರ ಈಗ ಮತ್ತೊಂದು ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ಅದರಲ್ಲಿ ಹೇಳ್ತಾರೆ, ನನಗೆ ಮೂಗು ಮುಚ್ಚಿ ಬಲವಂತದಿಂದ ಸರಾಯಿ ಕುಡಿಸಿದ್ರು. ನಾನು ಬೇಡ ಅಂತ ಹೇಳಿ ಹೋಗಿದ್ದಂಥ ವ್ಯಕ್ತಿ ಮತ್ತೆ ಬಂದು ನನ್ನ ಮೇಲೆ ಅತ್ಯಾಚಾರ ಮಾಡಿದ್ರು. ಆ ಟೈಮ್ನಲ್ಲಿ ಖಾಸಗಿ ವಿಡಿಯೋ ಮಾಡಿ ವಿಕೃತಿಯನ್ನು ಮೆರೆದಿದ್ದಾರೆ. ಈ ರೀತಿಯಾಗಿ ಹೇಳಿಕೆ ಕೊಟ್ಟಂತ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಓಡಾಡ್ತಾ ಇದೆ. ಈಗ ಮಡೇನೂರು ಕೇಸ್ನಲ್ಲಿ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ದೂರಿನ ದಾಖಲೆ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಈ ಸಂತ್ರಸ್ತೆ. ಕಳೆದ ಶನಿವಾರ ಬೆಳಗಿನ ಜಾವ 12:30ಕ್ಕೆ ಮಡೇನೂರು ಮನು ಮನೆಗೆ ಬಂದಿದ್ದಂತೆ. ಆಗ ಆಕೆಯ ಮೂಗು ಮುಚ್ಚಿ ಎಣ್ಣೆ ಕುಡಿಸಿದ್ನಂತೆ. ನಾನು ಬೇಡ ಎಂದ ವ್ಯಕ್ತಿ, ನೀನು ಬೇಡವೇ ಬೇಡ ಅಂತ ಹೇಳಿದ್ದಂಥ ವ್ಯಕ್ತಿ ಮನೆಗೆ ಬಂದು ನನ್ನ ಮೇಲೆ ಅತ್ಯಾಚಾರ ಮಾಡ್ದ. ಅದಾದ ನಂತರ ಖಾಸಗಿ ವಿಡಿಯೋವನ್ನು ಮಾಡಿಕೊಂಡ. ಈ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ಆ ಯುವತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ದೂರಿನ ದಾಖಲೆ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಸಂತ್ರಸ್ತ ಯುವತಿ. ಒಂದಷ್ಟು ಗೊಂದಲಗಳಿತ್ತು. ಸೊ ಹಾಗಾಗಿ ನಾವು ಜಗಳಗಳು ಅದು ಇದು ಎಲ್ಲ ಆಗಿ ನಾನು ಸ್ವಲ್ಪ ಪ್ರೊಡ್ಯೂಸರ್ಗೆ ಮೆಸೇಜ್ ಮಾಡಿದ್ದು ಹೌದು. ಸೊ ಮೆಸೇಜ್ ಮಾಡಿದ್ದು ತಪ್ಪು. ಅವನ ನನ್ನದೇನಿದ್ರು ಒಂದು ಕಡೆ ಮನು ಮತ್ತು ನನ್ನ ನಡುವೆ ಏನೇ ಇದ್ರೂ ಕೂಡ ಅದನ್ನು ನಾವು ಸರಿಪಡಿಸ್ಕೊಳ್ತೀವಿ. ಕೆಲವರು ನಾವು ಮಾಡಿರೋ ತಪ್ಪನ್ನು ನಮಗೆ ತಿಳಿ ಹೇಳಿದರು. ಆಗ ಅರ್ಥ ಆಗಿದೆ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ. ಜೊತೆಗೆ ಈ ಒಂದು ಸಿನಿಮಾ ಕುಲದಲ್ಲಿ ಕೀಳು ಯಾವುದು ಸಿನಿಮಾ, ಮನು ಅಭಿನಯದ ಸಿನಿಮಾ ಏನು ರಿಲೀಸ್ ಆಗಿದೆಯಲ್ಲ, ಅದಕ್ಕೆ ನನ್ನ ಈ ಮೆಸೇಜ್ನಿಂದ ತೊಂದರೆ ಉಂಟಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿನೇ ನಾನು ಅದಕ್ಕೆ ತೊಂದರೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಏನೂ ಮೆಸೇಜ್ ಹಾಕಿರಲಿಲ್ಲ, ಈ ರೀತಿಯಾಗಿ ಮಾಡ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ. ಜೊತೆಗೆ ಅದೇ ವಿಡಿಯೋದಲ್ಲಿ ನಾನು ಏನಾದರೂ ಸತ್ತರೆ ಅದಕ್ಕೆ ಯಾರೂ ಕಾರಣ ಅಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಒಂದು ಯುವತಿ ಹೇಳಿಕೆಯನ್ನು ಕೊಟ್ಟಿರೋದು. ಇದೆಲ್ಲದರ ಜೊತೆಗೆ ಈಗ ಮತ್ತೊಂದು ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇರುವಂತ ಕಂಪ್ಲೇಂಟ್ ಕೊಡದೆ ಈಗ ಯಾಕೆ ಅವ್ನ ಸಿನಿಮಾ ರಿಲೀಸ್ ಟೈಮಲ್ಲಿ ಇವಳು ಕಂಪ್ಲೇಂಟ್ ಕೊಟ್ಟು ಅವ್ನ ಸಿನಿಮಾಗೆ ಪ್ರಾಬ್ಲಮ್ ಮಾಡ್ತಿದ್ದಾಳೆ ಅಂತ ತುಂಬಾ ಜನ ನೆಗೆಟಿವ್ ಕಮೆಂಟ್ ಹಾಕ್ತಿದ್ದೀರಾ. ಆಯ್ತು, 2022ನೇ ಇಸ್ವಿಯಿಂದ ನೀನ್ ಬೇಡ ಅನ್ನೋ ಮಾರ್ಚ್ 31ನೇ ತಾರೀಕು 2025ನೇ ಇಸ್ವಿವರೆಗೂ ಬಿಟ್ಟು ಹಾಕ್ಬಿಡೋಣ, ಆ ಕಡೆ ತೆಗೆದು ಇಟ್ಬಿಡೋಣ. ನೀನ್ ಬೇಡ ಅಂದ್ರೆ ಬೇಡ, ನೀನ್ ಹಂಗಿದ್ಯಾ ಹಿಂಗಿದ್ಯಾ, ನಾನು ಇನ್ನೂ ಆ ಲೆವೆಲ್ಗೆ ಬೆಳಿಬೇಕು, ಈ ಲೆವೆಲ್ಗೆ ಬೆಳಿಬೇಕು, ನಾನು ಇನ್ನೂ ಅವ್ರ ಜೊತೆ ಇರ್ಬೇಕು ಇವ್ರ ಜೊತೆ ಇರ್ಬೇಕು ಅಂತ ಹೇಳಿ ನನ್ನ ಬಿಟ್ಟು ನಾನು 1 ಮಂತ್ ಹಾಸ್ಪಿಟಲೈಸ್ ಆಗಿ ಹುಷಾರ್ ಮಾಡ್ಕೊಂಡು ನಾನು ಬಂದಿದ್ದೀನಿ.
ಅದಾದಮೇಲೆ ಮೊನ್ನೆ ಆಚೆ ಮೊನ್ನೆ ಅಂದರೆ ಈಗ ಶನಿವಾರ ಬಂತಲ್ಲ, ಈ ಶನಿವಾರ, ಕಳೆದ ಶನಿವಾರ ಬೆಳಗಿನ ಜಾವ 12:15ಗೆ ಬಂದು ಬಲವಂತವಾಗಿ ಬಾಗಿಲು ತಗ್ಸಿ ಹಿಂಸೆಯಿಂದ ಮೂಗು ಮುಚ್ಚಿ ಬಲವಂತವಾಗಿ ಎಣ್ಣೆ ಕುಡಿಸಿ ಅವನು ಬೇಡ ಅಂತ ಬಿಟ್ಟು ಹೋಗಿ ಮತ್ತೆ ಬಂದು ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ರೆ ನಿಮ್ಮ ಪ್ರಕಾರ ಅದು ಅತ್ಯಾಚಾರ ಅಲ್ಲ, ಆಯಿತು ಅತ್ಯಾಚಾರ ಬೇಡ, ಲೈಂಗಿಕ ದೌರ್ಜನ್ಯ ಮಾಡಿ ನನ್ನ ಖಾಸಗಿ ವಿಡಿಯೋ ಆ ಒಂದು ಟೈಮಲ್ಲಿ ಅವನಿಗೇನು ಬೇಕೋ ಅದನ್ನು ಮಾಡಿ ಆಮೇಲೆ ಆ ಖಾಸಗಿ ವಿಡಿಯೋ ಮಾಡಿಕೊಂಡು ಆ ವಿಕೃತಿ ಮೆರೆದ್ರೂ ಕೂಡ, ಇಷ್ಟಾದರೂ ಕೂಡ ನಾನು ಕಂಪ್ಲೇಂಟ್ ನಿಮ್ಗಳ ಪ್ರಕಾರ ಕೊಡಬಾರ್ದಾಗಿತ್ತು. ಇದು ಎಸ್ ನೋಡಿ, ಒಂದಿಷ್ಟು ಜನ ಆಕೆಗೆ ಇಲ್ಲಿ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾ ಇದ್ದಾರಂತೆ. ಹಾಗಾಗಿನೇ ಅದರ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. ಅಂದರೆ ಆತ ಬಂದು ಬಲವಂತವಾಗಿ ಡೋರ್ ಓಪನ್ ಮಾಡಿಸಿ ಅದಾದ ನಂತರ ಎಣ್ಣೆ ಕುಡಿಸ್ತಾನೆ, ಅತ್ಯಾಚಾರ ಮಾಡ್ತಾನೆ, ಈ ರೀತಿಯಾಗೆಲ್ಲ ಖಾಸಗಿ ವಿಡಿಯೋವನ್ನು ಮಾಡ್ಕೊಳ್ತಾನೆ, ಈ ರೀತಿಯಾಗೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇಷ್ಟೆಲ್ಲ ಮಾಡಿದರೂ ಕೂಡ ನಾನು ಆತನ ವಿರುದ್ಧ ಕಂಪ್ಲೇಂಟ್ ಕೊಡಬಾರ್ದಾಗಿತ್ತಾ ಹಾಗಾದರೆ ಅನ್ನೋದು ಆಕೆಯ ಪ್ರಶ್ನೆ.